ಹಾಯ್ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಆರಾಮದಿರಿ ಅಂತ ಅನ್ಕೊತಾ ಇದ್ದೀನಿ. ನಾವು ಆರಾಮದಿ ಫ್ರೆಂಡ್ಸ್. ಇವತ್ತಿನ ವಿಧಾನ ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪದರ ಚಪಾತಿ ಮಾಡೋದು ತೋರಿಸ್ತೀನಿ ಇವತ್ತು ನಿಮಗೆ. 2 ಕಪ್ಪಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆಯಲ್ ಹಾಕ್ತಾಯಿದ್ದೀನಿ. ಅಡುಗೆಗೆ ಹಾಕೋ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಅಳಸಾಗಿ ನಡ್ಕೋಬಾರ್ದು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂತ ಇಟ್ಟು ಕೆಲವೊಬ್ರು ಚಪಾತಿ ಮಾಡೋಕೆ ಬರಲ್ಲ ಫ್ರೆಂಡ್ಸ್. ಈಗ ಕಲ್ಕೊತಾ ಇರ್ತಾರೆ ಕೆಲವೊಬ್ರು. ಈಗ ಜಾಸ್ತಿ ಅಡುಗೆ ಮಾಡಿದಾಗ ಕಮ್ಮಿ ಫ್ರೆಂಡ್ಸ್. ಅವಾಗಿನ ಕಾಲದಾಗೆಲ್ಲ ಚಿಕ್ಕ ಮಕ್ಕಳಿಂದ ಕಲಿಸ್ತಾ ಇದ್ರು ಫ್ರೆಂಡ್ಸ್ ಅಡುಗೆ ಮಾಡೋದು. ಇವಾಗ ಅಡುಗೆ ಬರಲ್ಲ, ಈ ಅಡುಗೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್. ಈಗೆಲ್ಲ ಯೂಟ್ಯೂಬ್ ನೋಡಿ ಕಲಿಬೋದು ಫ್ರೆಂಡ್ಸ್. ಈಜಿ ಇದೆ ಈಗೇನು. ತೀರಾ ಅಳಸನ ಆಗ್ಬಾರ್ದು ಫ್ರೆಂಡ್ಸ್, ತೀರಾ ಗಟ್ಟಿನ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ಇರ್ಬೇಕು ಹಿಟ್ಟಿದು. ಹಿಂಗೆ ಮುಟ್ಟಿದ್ರೆ ಹಿಂಗೆ ಹೋಗ್ಬೇಕು ಫ್ರೆಂಡ್ಸ್. ಹಿಂಗೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಮೆತ್ತಗಿರ್ಬೇಕು ಹಿಟ್ಟು. ಫುಲ್ಲು ಅಳಸನ ಆಗಬಾರ್ದು. ಚೆನ್ನಾಗಿದೆ ಇದು. ಈಗ ಒಂದು 5 ನಿಮಿಷ ನೆನೆಲಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೆಂದಿದೆ ನೋಡಿ ಫ್ರೆಂಡ್ಸ್ ಹಿಟ್ಟು. ಕಣ್ಣಿಗೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಥರ ಮೆತ್ತಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಚಿಕ್ಕದು ಒಳ್ಳೆ ಕಚ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಒಂದಕ್ಕೆ ಎಣ್ಣೆ ಹಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದಕ್ಕೆ ಹಿಟ್ಟು ಹಚ್ಕೊತಾ ಇದ್ದೀನಿ ನೋಡಿ. ಹಿಂಗೆ ಮಾಡಿ ಎರಡು ಜಾಯಿಂಟ್ ಮಾಡಿರಿ. ಜಾಯಿಂಟ್ ಮಾಡಿ ಲಟ್ಟಿಸ್ಬೇಕು ನೋಡಿರಿ. ಅಷ್ಟೇ ನೋಡಿರಿ, ಈ ಥರ ಮಾಡೋದು. ಈ ಥರ ಮಾಡಿ ಒಂದು ಸೈಡಿಗೆ ಹಂಚ್ಕಾಯಿ ಹಾಕಿಟ್ಟಿದ್ದೀನಿ. ಈ ಥರ ಲಟ್ಟಿಸಿ ಒಂದು ಸೈಡ್ ಎಣ್ಣೆ ಹಾಕ್ರಿ. ಇಲ್ಲಿ ಹಂಚಿ ಒಂಚೂರು ಎಣ್ಣೆ ಹಾಕ್ರಿ.
ಪದರ ಚಪಾತಿ ಅಂದರೆ ಹಿಂಗೆ ನೋಡಿ ಫ್ರೆಂಡ್ಸ್ ಓಪನ್ ಆಗುತ್ತೆ ಅಂತಾನೆ. ಪದರ ಚಪಾತಿ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಫ್ರೆಂಡ್ಸ್. ಕೆಲವೊಬ್ರು ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತಾರೆ, ಹಾಕ್ಬೋದು. ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ಸ್ವಲ್ಪ ಹಾಕ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತದೆ ಚಪಾತಿ. ತಾನೇ ಓಪನ್ ಆಗುತ್ತಾ ಫ್ರೆಂಡ್ಸ್ ಅದು. ನೋಡ್ರಿ ಓಪನ್ ಇದೆ. ಇದೆ ಪದರ ಚಪಾತಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.